ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟ ಮೋದಿ ಪ್ರಧಾನಿ ಕುರ್ಚಿಗೆ ಸಂಬಂಧಪಟ್ಟ NDA ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. RSS ಮೂಲಗಳಿಂದಾನೇ ಬ್ಲಾಸ್ಟ್ ಆಗ್ತಿರೋದು ಏನು? ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ. ಸರ್ಕಾರ ಬೀಳಿಸ್ತಾರೆ. ಸರ್ಕಾರ ಬೀಳಿಸೋದಿಕ್ಕೆ ಅಂತಾನೆ ಅಮಿತ್ ಶಾ ಕುಮಾರಸ್ವಾಮಿ ಅವ್ರ ಜೊತೆ ಪ್ಲಾನ್ ಮಾಡಿದ್ದಾರೆ. ಕರ್ನಾಟಕ ಮತ್ತು ತೆಲಂಗಾಣ ಸರ್ಕಾರ ಬೀಳಿಸುವ ಎಲ್ಲ ಸಂಚು ನಡೀತಿದೆ. ಇಂಥದ್ದೆಲ್ಲ ಆಗ್ತಿದೆ. ಸಿದ್ದರಾಮಯ್ಯನವ್ರ ಕುರ್ಚಿ ಶೇಕ್ ಆಗತ್ತಾ ಅನ್ನೋದು ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು. ಕರ್ನಾಟಕ CM ಕುರ್ಚಿದಲ್ಲ ವಿಚಾರ. ಪ್ರಧಾನಿ ಕುರ್ಚಿಗೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಈಗ. ಅದು ಕೂಡ RSS ಮೂಲಗಳಿಂದಲೇ ಹೊರಬಿದ್ದಂಥ ಸುದ್ದಿಯಾಯಿತು. ಮೋದಿಗೆ RSS ಮತ್ತೊಂದು ಆಘಾತವನ್ನು, ಅರಗಿಸಿಕೊಳ್ಳಲಾರದ ಆಘಾತವನ್ನು ಕೊಡಲಿದೆಯಾ ಅನ್ನೋದು. ಬೇರೆ ಯಾರು ಅಲ್ಲ, ಸುಬ್ರಮಣಿಯನ್ ಸ್ವಾಮಿ. ಆಗಾಗ ತನ್ನದೇ ಪಕ್ಷದ ನಾಯಕರುಗಳನ್ನ ಮುಜುಗರಕ್ಕೆ ದೂಡುವ, ತನ್ನದೇ ಪಕ್ಷದ ವಿರುದ್ಧ ಸರಿ ತಪ್ಪುಗಳನ್ನು ಹೇಳೋದಿಕ್ಕೆ ಹಿಂಜರಿಯದಂತಹ ಸುಬ್ರಮಣಿಯನ್ ಸ್ವಾಮಿ ಅವರೀಗ ಮೋದಿ ವಿಚಾರದಲ್ಲಿ ಬಿಗ್ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಇದೇ ಸೆಪ್ಟೆಂಬರ್ 17ನೇ ತಾರೀಕು ನರೇಂದ್ರ ಮೋದಿ ಅವರಿಗೆ 74 ತುಂಬತ್ತೆ. 1950 ಸೆಪ್ಟೆಂಬರ್ 17ರಂದು ಅವರು ಜನಿಸಿರೋದು, ಅವರ ಹುಟ್ಟಿದ ಹಬ್ಬ. ಸೊ 2024 ಈ ವರ್ಷ ಸೆಪ್ಟೆಂಬರ್ 17ನೇ ತಾರೀಕು ಅವರಿಗೆ 74 ಪೂರ್ಣಗೊಂಡು 75 ಬರುತ್ತೆ. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಸ್ವಯಂ ನಿವೃತ್ತಿಯನ್ನ ಘೋಷಿಸಲೇಬೇಕು. ಇಲ್ಲವಾದಲ್ಲಿ ಬೇರೆ ಮಾರ್ಗದಿಂದ, ಬೇರೆ ವಿಧಾನದಿಂದ ಅವರನ್ನು ಕೆಳಗಿಳಿಸಲಾಗತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ. ಇದು ಈಗ ಸಂಚಲನ ಸೃಷ್ಟಿ ಮಾಡಿದೆ. ಕಮಲಪಾಳ್ಯದಲ್ಲಿ ಕಿಡಿ ಹೊತ್ತಿಕೊಂಡಿದೆ. ಯಾಕಂದ್ರೆ ಸುಬ್ರಮಣಿಯನ್ ಸ್ವಾಮಿ ಅವರು ಏನಾದರೂ ಒಂದು ಹೇಳ್ತಾರೆ ಅಂದ್ರೆ ಸುಮ್ಮನೆ ಅಂತೂ ಹೇಳಲ್ಲ. ಅಲ್ಲಿ ಏನೋ ಒಂದಿರುತ್ತೆ, ಏನೋ ಒಂದು ಪ್ರಕ್ರಿಯೆ ಶುರುವಾಗಿದೆಯಾ? ಹಾಗಾದ್ರೆ ಈ ಹಿಂದೆ ಇತ್ತೀಚೆಗಷ್ಟೇ ಯಾವ್ಯಾವ ವಿಚಾರದಲ್ಲಿ ಕಾಲೆಳೆದಿದ್ರು? ಬಾಂಗ್ಲಾದಿಂದ ಪ್ರಧಾನಿಯನ್ನ ಓಡಿಸಿರೋದು, ಶೇಖ್ ಹಸೀನಾ ಕುರ್ಚಿಯನ್ನು ಅಲುಗಾಡಿಸಿ ಓಡಿಸಿರೋದು ದೇಶ ಬಿಟ್ಟು. ನರೇಂದ್ರ ಮೋದಿ ಅವರನ್ನ ಶೇಕ್ ಮಾಡಿದೆ ಅಂತ ಬರೆದುಕೊಂಡಿದ್ರು. ಈ ಹಿಂದೆ ಚೀನಾ ಭಾರತದ ಭಾಗವನ್ನು ಅತಿಕ್ರಮಿಸಿಕೊಂಡಿರೋ ವಿಚಾರದಲ್ಲಿ ಸತ್ಯವನ್ನು ಹೊರಗಿಡಬೇಕು ಅಂತ ತನ್ನದೇ ಸರ್ಕಾರದ ವಿರುದ್ಧ ಗುಡುಗಿದ್ರು. ಅದೇ ರಾಹುಲ್ ಸೇರಿದಂತೆ ಕಾಂಗ್ರೆಸ್ಗೆಲ್ಲ ಅಸ್ತ್ರವಾಗಿತ್ತು. ಈಗ ಸುಬ್ರಮಣಿಯನ್ ಸ್ವಾಮಿ ಅವರು ಅದೆಲ್ಲವನ್ನ ಮೀರಿದ ಬಿಗ್ ಬಾಂಬ್ ಸಿಡಿಸಿದ್ದಾರೆ. RSS ಸಂಪ್ರದಾಯಕ್ಕೆ ಸರಿಯಾಗಿ ನಡೆದುಕೊಳ್ಳದೆ ಹೋದ್ರೆ ಮೋದಿ ಅವ್ರಿಗೆ ಆಘಾತ ಕಾದಿದೆ ಅಂತ. ಅಂದ್ರೆ RSS ಮತ್ತು BJPಯ ಏನು ಅಲಿಖಿತ ನಿಯಮ ಅಂತ ಹೇಳಲಾಗತ್ತಲ್ಲ. 2014ರಿಂದ ಬೇರೆಯವ್ರ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಇದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ. ಅಂದ ಮೇಲೆ ಈಗ ನರೇಂದ್ರ ಮೋದಿ ಅವರು ಕುರ್ಚಿ ಬಿಡುವಂತಹ ಸಮಯ ಇನ್ನೊಂದು ತಿಂಗಳಿಗೆ ನರೇಂದ್ರ ಮೋದಿ ಅವ್ರಿಗೆ ಎಕ್ಸಿಟ್ ಆಗುವ ಟೈಮ್ ಬಂದಿದೆ. ಆಗದೆ ಇದ್ರೆ ಕಳಿಸ್ತಾರೆ ಅಂತ ಬಾಂಬ್ ಸಿಡಿಸಿರೋದು. ಈ ಎಲೆಕ್ಷನ್ನಲ್ಲೂ 24ರ ಲೋಕಸಭಾ ಚುನಾವಣೆಯಲ್ಲೂ ಈ ವಿಚಾರ ಜೋರಾಗಿ ಚರ್ಚೆ ಆಯಿತು. ಕೇಜ್ರಿವಾಲ್ ತೆಗೆದಿದ್ರು. ಜೈಲಿಂದ ಬರ್ತಾ ಇದ್ದ ಹಾಗೆ ಪಾಪ ಮೋದಿ ಅವರು ತನಗೋಸ್ಕರ ಕ್ಯಾಂಪೇನ್ ಮಾಡ್ತಿರೋದಲ್ಲ ಈ ಎಲೆಕ್ಷನಲ್ಲಿ, ತನ್ನ ಉತ್ತರಾಧಿಕಾರಿ ಕುರ್ಚಿ ಗಟ್ಟಿ ಮಾಡೋದಕ್ಕೋಸ್ಕರ ಅಮಿತ್ ಶಾ ಅವರನ್ನ ಪ್ರಧಾನಿ ಮಾಡೋದಕ್ಕೆ ಕ್ಯಾಂಪೇನ್ ಮಾಡ್ತಿದ್ದಾರೆ. ಯಾಕಂದ್ರೆ ಸೆಪ್ಟೆಂಬರಲ್ಲಿ ಅವ್ರನ್ನ ಇಳಿಸಲಾಗತ್ತೆ ಅನ್ನುವ ಮಾತುಗಳನ್ನು ಆಡಿದ್ರು. ಆಯ್ಕೆ ಆದರೂ ಅವ್ರನ್ನ ಇಳಿಸ್ತಾರೆ ಅಂತ. ಆ NDA ಕೂಟದಲ್ಲಿ ಯಾರು ಪ್ರಧಾನಿ ಮುಖ ಅಂತ ಪಾಪ ಪ್ರಶ್ನೆ ಮಾಡ್ತಾರೆ. ಆದ್ರೆ BJPಯಲ್ಲಿ ಪರಿಸ್ಥಿತಿ ಹೀಗಿದೆ ಅನ್ನುವ ಮಾತುಗಳನ್ನ ಆಡಿದ್ರು. ಅದಾದ ಮೇಲೆ ಎಲ್ಲರೂ ಸಮಜಾಯಿಷಿ ಕೊಡೋದಕ್ಕೆ ತಾರ್ಮುಂದು ಅಂತ ಬಂದಿದ್ರು. ಅಮಿತ್ ಶಾ ಇಂದ ಹಿಡಿದು ಬೇರೆ ನಾಯಕರೆಲ್ಲ ಮೋದಿ ಬದಲಾವಣೆ ಅಥವಾ ಅವ್ರನ್ನ ಕೆಳಗಿಳಿಸೋ ಮಾತೇ ಇಲ್ಲ, ಮುಂದಿನ ಅವಧಿಗೂ ಅವ್ರು ಇರ್ತಾರೆ ಅನ್ನೋ ತನಕ ಸಮರ್ಥನೆ ಆಗಿತ್ತು. ಈಗ ಸುಬ್ರಮಣಿಯನ್ ಸ್ವಾಮಿ ಅವರ ಈ ಬಾಂಬ್, ಇತ್ತೀಚಿನ RSS ಬೆಳವಣಿಗೆಗಳನ್ನು ನಾವು ಮತ್ತೆ ಮೆಲುಕು ಹಾಕೋದಾದ್ರೆ, ಮೋದಿ ಆಯ್ಕೆ ಆಗ್ತಾ ಇದ್ದ ಹಾಗೆ ಮೋಹನ್ ಭಾಗವತ್ ಅವರು ಈ ಎಲೆಕ್ಷನ್ ನಲ್ಲಿ ರಾಜಕಾರಣಿಗಳು ನಡ್ಕೊಂಡ ರೀತಿನೇ ಸರಿ ಇಲ್ಲ. ಎದುರಾಳಿಗಳನ್ನ ಎದುರಿಸಬೇಕಾಗಿರೋದು ಹೇಗೆ, ಅದು ವಿರೋಧ ಪಕ್ಷ ಅಲ್ಲ ಪ್ರತಿಪಕ್ಷ ಅಂತೆಲ್ಲ ವಾಗ್ದಾಳಿ ನಡೆಸಿದ್ರು. ಈ ಎಲೆಕ್ಷನ್ ನಲ್ಲಿ ಪ್ರಸ್ತಾಪ ಆದ ವಿಚಾರ, ಚುನಾವಣಾ ವಸ್ತು ಏನಾಗಿತ್ತು ಅನ್ನೋದ್ರ ಬಗ್ಗೆ ಟೀಕಿಸಿದ್ರು. ಮಣಿಪುರದ ಗಲಭೆ ಅದನ್ನು ನಿಯಂತ್ರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ದೊಡ್ಡ ಮಟ್ಟದಲ್ಲೇ ಕೋಲಾಹಲ ಸೃಷ್ಟಿಯಾಯಿತು RSS BJPಯ ನಡುವೆ. ಅದಾದ ಮೇಲೆ ಮೊನ್ನೆ
ಸೂಪರ್ ಮ್ಯಾನ್ ಆಗೋದಕ್ಕೆ ಹೊರಟವ್ರಿಗೆ ದೇಶದ ಭವಿಷ್ಯ ಗೊತ್ತಿಲ್ಲ. ಇವತ್ತೇನು ಫಲ ಸಿಗ್ತಿದೆಯೋ, ದೇಶದಲ್ಲಿ ಅಭಿವೃದ್ಧಿ ಕಾಣ್ತಿದೆಯೋ, ಅದು ಎಲ್ಲರೂ ಮಾಡಿದ ಕೆಲಸದ ಫಲ, ಒಬ್ಬರು ಮಾಡಿದ್ದಲ್ಲ ಅಂತ ಅಗ್ನಿ ಕ್ಷಿಪಣಿಯನ್ನೇ ಸಿಡಿಸಿದ್ರು ಮೋದಿಯ ಕಡೆಗೆ. ಮತ್ತು ರಾಮ ಮಂದಿರದ ವಿಚಾರದಲ್ಲೂ ಕೂಡ ಸುಮಾರು ಟೀಕೆಗಳು ಬಂದವು. ರಾಮ ಮಂದಿರ ಅಥವಾ ರಾಮನನ್ನ ವಿರೋಧಿಸಿದವರು ಸಂಪೂರ್ಣವಾಗಿ ಸೋತ್ ಹೋದ್ರು, ರಾಮನನ್ನ ಪೂಜಿಸಿ ಬೇರೆಲ್ಲ ಮರೆತವರು ಕೂಡ ಸೋತ್ ಹೋದ್ರು ಅನ್ನುವ ರೀತಿಯಲ್ಲಿ ಟೀಕೆ ವ್ಯಕ್ತವಾಯಿತು. RSS ಎಡಬಿಡದೆ ಮೋದಿ ವಿಚಾರದಲ್ಲಿ ಟೀಕಿಸ್ತಾ ಇದೆ. RSS ಮೇಲೆ ಇದ್ದಂಥ ನಿರ್ಬಂಧ, ಸರ್ಕಾರಿ ಕೆಲಸದಲ್ಲಿದ್ದವರು ಆ ನಿರ್ಬಂಧ ತೆರವಾದಾಗಲೂ ನಾವೇನು ಕೇಳಿರಲಿಲ್ಲ, ಹಿಂದೆ ಇದ್ದ ಸರ್ಕಾರವನ್ನು ಕೇಳಿರಲಿಲ್ಲ, ಈಗಲೂ ಕೇಳಿಲ್ಲ, ಮಾಡಿದ್ದಾರೆ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಸ್ವಾಗತಿಸ್ತೀವಿ ಅಂತ ಹೇಳಿದ್ದು ಕೂಡ ಹುಬ್ಬೇರಿಸುವಂತೆ ಮಾಡ್ತು. ಅಷ್ಟರ ಮಟ್ಟಿಗೆ RSS BJP ನಡುವೆ ಅಥವಾ RSS ಮೋದಿಯ ನಡುವೆ ಸಮಸ್ಯೆ ಸೃಷ್ಟಿಯಾಗಿದೆಯಾ ಅನ್ನೋ ಚರ್ಚೆ 24ರ ಚುನಾವಣೆಯಲ್ಲಿ RSS ನಾಯಕರು ತಟಸ್ಥವಾಗಿ ಉಳ್ಕೊಂಡಿದ್ದೇ ಈ ಫಲಿತಾಂಶಕ್ಕೆ ಕಾರಣ ಆಯ್ತಾ ಅನ್ನುವ ವಿಶ್ಲೇಷಣೆ ದೊಡ್ಡ ಮಟ್ಟದಲ್ಲಿ ದೇಶವ್ಯಾಪಿ ಸದ್ದಾಗಿದೆ. ಅದರಲ್ಲೂ ಯೋಗಿ ಆದಿತ್ಯನಾಥ್ ಕುರ್ಚಿ ಶೇಕ್ ಮಾಡೋ ಪ್ಲಾನ್ ಆಗಿದೆ ಅನ್ನೋ ಸುದ್ದಿ ಸದ್ದು ಮಾಡ್ತಾ ಇದ್ದ ಹಾಗೆ ಕೇಶವ ಪ್ರಸಾದ್ ಮೌರ್ಯ ಇವರೆಲ್ಲ ಡೆಲ್ಲಿಗೆ ಹೋಗಿದ್ದಾರೆ, ಮೀಟಿಂಗ್ ಮಾಡ್ತಿದ್ದಾರೆ, ಅಮಿತ್ ಶಾ ಅವ್ರ ಜೊತೆ ಮೀಟಿಂಗು, ಯೋಗಿ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋ ವಿಚಾರ ಮತ್ತೆ ಮುಂಚೂಣಿಗೆ ಬರ್ತಾ ಇದ್ದ ಹಾಗೆ RSS ಕೆಂಡಾಮಂಡಲವಾಗಿ ಸೂಪರ್ ಮ್ಯಾನ್ ಆಗೋದಕ್ಕೆ ಹೊರಟಿದ್ದಾರೆ ಅಂತ ತಿವಿತು. ಇಷ್ಟೆಲ್ಲ ಚಟಾಪಟಿ ಗಮನಿಸ್ತಾ ಇದ್ದೀವಿ. ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಈ ಸೆಪ್ಟೆಂಬರ್ 17ಕ್ಕೆ ತಾವಾಗಿಯೇ ನಿವೃತ್ತಿ ಘೋಷಣೆ ಮಾಡದಿದ್ರೆ ಇಳಿಸ್ತಾರೆ ಅಂತಿದ್ದಾರೆ. ಸೊ BJPಯಲ್ಲಿ ಕೇಸರಿ ಪಾಳ್ಯದಲ್ಲಿ ಯಾರೂ ಊಹೆ ಮಾಡದಂಥ ಬೆಳವಣಿಗೆ ಆಗಲಿದೆಯಾ? ಒಂದು ಕಡೆ ವಿದೇಶ, ಅಮೇರಿಕದಂಥ ರಾಷ್ಟ್ರಗಳಿಂದ ಹಸ್ತಕ್ಷೇಪ, NDA ಮಿತ್ರ ಪಕ್ಷಗಳನ್ನು ದೂರ ಮಾಡೋದಕ್ಕೆ, ಸರ್ಕಾರ ಬೀಳಿಸೋದಕ್ಕೆ, ಅಸ್ಥಿರಗೊಳಿಸೋದಕ್ಕೆ ಅನ್ನೋ ಸುದ್ದಿ ದೊಡ್ಡ ಮಟ್ಟದಲ್ಲೇ ಸತ್ತು ಮಾಡ್ತಾ ಇದೆ. ಮತ್ತೊಂದು ಕಡೆ BJPಯ ಒಳಗಡೆ, RSS BJP ಕೇಸರಿ ಪಾಳ್ಯದ ಒಳಗಡೆ ಯಾರು ಊಹೆ ಮಾಡಿದಂಥ ಬೆಳವಣಿಗೆಯ ಸುಳಿವು. ಸೊ ಮೋದಿ ಮುಂದೇನು ಮಾಡ್ತಾರೆ ಅನ್ನೋದು ಈಗ ಕುತೂಹಲ. ಎಲ್ಲ ಬೇರೆ ನಾಯಕರಿಗೆ ಅನ್ವಯ ಆಗುವ ನಿಯಮವನ್ನು ಮೋದಿ ಕೂಡ ಪಾಲಿಸಲಿದ್ದಾರಾ? ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.